Hello dear students, welcome to Royal Palace PU College online classes. So here we are starting with the bridge course. So before starting with this bridge course, let us have my introduction. My name is Shrikant Chavaz, Department of Mathematics. I am working as a lecturer here. I am having nearly up to 9 years of service experience. Okay, now we shall start with the subject mathematics. Okay, I will be teaching mathematics here. So now here, what actually this bridge course means? ಬ್ರಿಡ್ಜ್ ಕೋರ್ಸ್ ಅಂದರೆ ಏನು ಅಂತ ನೋಡೋಣ ಫಸ್ಟಿಗೆ. ಬ್ರಿಡ್ಜ್ ಕೋರ್ಸ್ ಅಂದರೆ ನೀವು ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಕಲ್ತಿರ್ತೀರಿ. ಇಲ್ಲಿ ಫಸ್ಟ್ PUC ಸೈನ್ಸ್ ಬಂದಿರ್ತೀರಿ. ಸಾಕಷ್ಟು ಜನ ಹುಡುಗರು ಇರ್ತೀರಿ, ನೀವು ಕನ್ನಡ ಮೀಡಿಯಮ್ದವ್ರು ಇರ್ತೀರಿ, ಒಮ್ಮೆಗೆ ಇಂಗ್ಲೀಷ್ ಮೀಡಿಯಮ್ ಬರ್ತೀರಿ. ಸೊ ದೇರ್ ವಿಲ್ ಬಿ ಎ ಗ್ಯಾಪ್ ಹಿಯರ್. ಈ ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಒಂದು ಬ್ರಿಡ್ಜ್ ಮಾಡ್ತೀವಿ. ಬ್ರಿಡ್ಜ್ ಅಂದ್ರೇನು, ನಮಗೆ ಏನೇನು ಬೇಸಿಕ್ಸ್ ಬೇಕು, 10th ಒಳಗೆ ನಮಗೆ ಏನೇನು ಬೇಸಿಕ್ಸ್ ಬೇಕು ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. Okay, what basics we require from the 10th standard that we are extracting here. Okay, and that we are going to apply here. For example, ನೀವು ಕ್ಲಾಸ್ ರೂಮಲ್ಲಿ ಕೂತಿರ್ತೀರ, ಸಾಕಷ್ಟು ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಬಾಜಿಕನ್ ಯುವರ್ ಫ್ರೆಂಡ್ ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ವೆರಿ ಅರ್ಲಿಯರ್. ಫ್ರೆಂಡ್ಸ್ ಏನಿದೆ ನಿಮ್ಗಿಂತ ಜಾಸ್ತಿ ಜಲ್ದಿ ಸಾಲ್ವ್ ಮಾಡ್ತಿರ್ತಾರೆ ಪ್ರಾಬ್ಲಮ್ಸ್ ಮ್ಯಾಥಮೆಟಿಕ್ಸಲ್ಲಿ. ನಿಮಗೆ ಒಂದು ಸ್ವಲ್ಪ ಸ್ಲೋ ಆಗಿರ್ತೈತೆ ರೀ. ಪ್ರಾಬ್ಲಮ್ ಏನದ, ದ ಪ್ರಾಬ್ಲಮ್ ಈಸ್ ಓನ್ಲಿ ಬಿಹೈಂಡ್ ದ ಬೇಸಿಕ್ಸ್. ನಮಗೆ ಬೇಸಿಕ್ಸ್ ಏನಂತ ಕ್ಲಿಯರಾಗಿ ಗೊತ್ತಿರೋಂಗಿಲ್ಲ ಅಥವಾ ಏನಂತ ಮರ್ತಿರ್ತೀರಿ. ಸೊ ಟುಡೇ ಫಾರ್ ದ್ಯಾಟ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಬ್ರಿಡ್ಜ್ ಕೋರ್ಸ್. ಬ್ರಿಡ್ಜ್ ಕೋರ್ಸ್ ಮೀನ್ಸ್ ವಿ ಆರ್ ಹ್ಯಾವಿಂಗ್ ಎ ಗ್ಯಾಪ್ ಹಿಯರ್ ಆ್ಯಂಡ್ ವಿ ಆರ್ ಮೇಕಿಂಗ್ ಎ ಬ್ರಿಡ್ಜ್ ಓವರ್ ಇಟ್. that means a point, a bridge from A to B. That means a 10th standard to first PUC. Very very clear it is. Okay, now so today we are starting with the very basic topic, that is number systems. Regarding the algebra we are starting with the number systems. ಈ ನಂಬರ್ ಸಿಸ್ಟಮ್ ಅಂದರೆ ಏನು ಅಂತ ನೋಡೋಣ ಫಸ್ಟಿಗೆ. ನಂಬರ್ ಸಿಸ್ಟಮ್ ಒಳಗಡೆ ಫಸ್ಟ್ ಬರೋದೇ ಏನು, ವಾಟ್ ಇಸ್ ದ ಫಸ್ಟ್ ಮೇನ್ ಪಾಯಿಂಟ್? ದ ಫಸ್ಟ್ ಮೇನ್ ಪಾಯಿಂಟ್ ಈಸ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್. ಓಕೆ ಫೈನ್. ವಾಟ್ ಇಸ್ ಅ ನ್ಯಾಚುರಲ್ ನಂಬರ್ ಹಿಯರ್? ನ್ಯಾಚುರಲ್ ನಂಬರ್ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀವಿ? ನ್ಯಾಚುರಲ್ ನಂಬರ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಎನ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ವಿ ಆರ್ ಡಿನೋಟಿಂಗ್ ನ್ಯಾಚುರಲ್ ನಂಬರ್ ಆಸ್ ಕ್ಯಾಪಿಟಲ್ ಲೆಟರ್ ಎನ್ ಹಿಯರ್. Now what it is, natural number means what? That we shall see. The set of all counting numbers. The set of all counting numbers means 1, 2, 3, okay, 4, 5, 6, so on till infinity. So we call it as the set of all counting numbers. We call it as an natural number, and it is denoted by natural number n, and it is denoted by capital letter n here. Okay, so what it is? Natural number. Set of all natural numbers na n anta denote ಮಾಡ್ತೀವಿ. Okay, I will repeat the definition once again. That is set of all counting numbers. Counting numbers are referred to as natural numbers. So now in natural number what we call in ಕನ್ನಡ ಒಳಗೆ ನೀವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕಲ್ತಿರ್ತೀರಿ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ ಇಲ್ಲಿ. ಓಕೆ ಓಕೆ ಫೈನ್. ದಿಸ್ ಇಸ್ ಒನ್ ಪಾಯಿಂಟ್. Now let us start with the next one, next definition. ಒಂದು ಎಕ್ಸಾಂಪಲ್ ತೊಗೊಂಡು, ಏನು ಎಕ್ಸಾಂಪಲ್ ತೊಗೊಳಪ್ಪ ಅಂದರೆ ಒಂದು ಎಕ್ಸಾಂಪಲ್ ತೊಗೊಳು. ಏನಂದರೆ ಲೆಟ್ ಅಸ್ ಟೇಕ್ ಎನ್ ಇಕ್ವೇಷನ್ಸ್. ನಾವು ಒಂದು ಇಕ್ವೇಷನ್ ತೊಗೊಳು, ಏನಪ್ಪ ಅಂದರೆ x + 2 = 0 ಅಂತ ತೊಗೊಳು. ಲೆಟ್ ಅಸ್ ಟೇಕ್ ಎನ್ ಸಿಂಪಲ್ ಇಕ್ವೇಷನ್, ದಟ್ ಇಸ್ ಅ ಲೀನಿಯರ್ ಇಕ್ವೇಷನ್ ಹಿಯರ್. x + 2 = 0. ಈಗ x = 2 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? x = -2. ಈಗ ನಾವು ವಿ ಆರ್ ಲರ್ನ್ಡ್ ಅಬೌಟ್, ಜಸ್ಟ್ ನಾವು ವಿ ಆರ್ ಡಿಸ್ಕಸ್ಡ್ ಅಬೌಟ್ ದಿ ನ್ಯಾಚುರಲ್ ನಂಬರ್ಸ್. ಓಕೆ, ಸ್ವಾಭಾವಿಕ ಸಂಖ್ಯೆ ಬಗ್ಗೆ ಕಲ್ತಿದ್ವಿ ನಾವು. ಈಗೇನಾಗುತ್ತೆ ನಮಗಿಲ್ಲ, -2 ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ನ್ಯಾಚುರಲ್ ನಂಬರ್ಸ್. ಸೊ ದೇರ್ ಫೋರ್ ವಿ ರಿಕ್ವೈರ್ ಅನದರ್ ಸೆಟ್ ಆಫ್ ನಂಬರ್ಸ್. ಓಕೆ, ವಿ ರಿಕ್ವೈರ್ ಅನದರ್ ಸೆಟ್ ಆಫ್ ನಂಬರ್ಸ್. ದ್ಯಾಟ್ ನಂಬರ್ ವಿ ಕಾಲ್ಡ್ ಇಸ್ ಆನ್ ಇಂಟೀಜರ್ಸ್. ದ್ಯಾಟ್ ನಂಬರ್ ವಿ ಕಾಲ್ಡ್ ಇಸ್ ಆನ್ ಇಂಟೀಜರ್ಸ್. Okay, that numbers we called as an integers. Now integers means what here? So all counting numbers including 0 and all negative numbers, that is so on till -3, -2, -1, 0, 1, 2, 3 and so on. That is from -infinity to +infinity will have including 0. Okay dear friends, it is including 0 and it is denoted by capital letter Z here. ಇಂಟೀಜರ್ಸ್ನ ಏನದ ನಾವು ಕ್ಯಾಪಿಟಲ್ ಲೆಟರ್ Z ಅಂತ ಡಿನೋಟ್ ಮಾಡ್ತೀವಿ. Is it clear everyone? That is integers. It is denoted by Z. Okay. Integers. Okay. We define integers as ಪೂರ್ಣಾಂಕಗಳು ಅಂತ ಕರಿತೀವಿ ಕನ್ನಡ ಒಳಗೆ. Okay. We called as an ಪೂರ್ಣಾಂಕಗಳು. Now here
After this integers, one more important definition. Okay, one more important definition, that is rational numbers. Rational numbers. ರ್ಯಾಷನಲ್ ನಂಬರ್ಸನ್ನು ಯಾವಾಗಲೂ ಕ್ಯೂ ಅಂತ ಡಿನೋಟ್ ಮಾಡ್ತೀವಿ. ರ್ಯಾಷನಲ್ ನಂಬರ್ಸ್ನ ಯಾವಾಗಲೂ ಕ್ಯೂ ಅಂತ ಡಿನೋಟ್ ಮಾಡ್ತೀವಿ. ಈಗ ಇನ್ನೊಂದು ಇಕ್ವೇಷನ್ ತೊಗೊಳ್ಳೋಣ. ವಿಲ್ ಟೇಕ್ ಒನ್ ಮೋರ್ ಇಕ್ವೇಷನ್. ಲೆಟ್ ಅಸ್ ಟೇಕ್ ಇಟ್ ಆಸ್ ಎಕ್ಸ್. 5x minus 3 equal to 0. Okay, now if I take 3 over that side, that is 5x equal to 3. X equal to what we have? 3 divided by 5. X equal to what we got now? 3 equal to 5. This x equal to 3 by 5 is neither integers. ಇದೇನಾಗುತ್ತೆ, ಇಂಟಿಜರ್ಸು ಅಲ್ಲ. Okay, natural numbers ಅಲ್ಲ. That means we require another set of numbers. We require another set of numbers that itself we called as an rational numbers. That itself we called as an rational number, and we denote it by q here. Okay, and we denote it by q. Okay, rational numbers in Kannada we call it as an ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. Okay, in Kannada we call it as ಭಾಗಲಬ್ಧ ಸಂಖ್ಯೆಗಳು. Now, okay, now here what examples I can give? Actually, how we define the rational numbers? Q equal to, okay, this we call it as an flower bracket and ಕರಿತೀವಿ. Okay, Q equal to a by b such that a comma b belongs to z. ಈಗ belongs to ಅಂದ್ರೇನು? Here a and b it is an integer ಅಂತ ಅರ್ಥ ಇಲ್ಲಿ. a and b integer set ಒಳಗೆ belong ಆಗುತ್ತೆ ಅಂತ ಅರ್ಥ ಇಲ್ಲಿ. Okay, fine. So now this is the actual definition of your rational numbers. Okay, ಭಾಗಲಬ್ಧ, that means fractional power numbers. a by b. Examples ಏನೇನು ಕೊಡ್ಬೋದು ನಾವೀಗ? Examples, what I can give examples? 2 by 3, okay, 5 by 4, okay, then minus 7 by 3 here, then minus 1 by 2, and so on, etc, etc, etc. These are all what? Rational numbers. Okay, that means q is equal to a by b, where a and b are belongs to integers. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಹಿಯರ್ ವಿ ಮೇ ಗೆಟ್ ಎಕ್ಸಾಂಪಲ್ಸ್ ಆಫ್ ದಿಸ್ ಟೈಪ್ ಆಲ್ಸೋ. 1/3 ಕೂಡ ಏನಾಗುತ್ತೆ ನಮಗಿಲ್ಲಿ? ರ್ಯಾಷನಲ್ ನಂಬರ್ ಆಗುತ್ತೆ. ಈ 1/3 ಅಂದರೆ ಬೆಲೆ ಎಷ್ಟು ಬರುತ್ತೆ ನಮಗಿಲ್ಲಿ? 0.333333 so on. ದಟ್ ಮೀನ್ಸ್, ಸೊ ಇಲ್ಲಿ ನಾವು ಡೆಫಿನೇಷನ್ನ ಕಂಟಿನ್ಯೂ ಮಾಡ್ತೀವಿ. ನೀವು 10th ವರೆಗೆ ಇದನ್ನಷ್ಟೇ ಕಲ್ತಿರ್ತೀರಿ. ಏನಂದರೆ a by b, ವೆರ್ a and b ಬಿಲಾಂಗ್ಸ್ ಟು ಇಂಟೀಜರ್ಸ್ ಅಂತ ಕಲ್ತಿರ್ತೀರಿ. ಇದನ್ನು ಕಂಟಿನ್ಯೂಷನ್ ಮಾಡೋಣ ಡೆಫಿನೇಷನ್. ಏನಪ್ಪ ಅಂದರೆ, ದ ಸೆಟ್ ಆಫ್ ಆಲ್, ಓಕೆ, ಸೊ q ಈಸ್ ಈಕ್ವಲ್ ಟು ರ್ಯಾಷನಲ್ ನಂಬರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಇನ್ ದ ಫ್ರ್ಯಾಕ್ಷನಲ್ ನಂಬರ್ಸ್, okay, in the form of a by b, where a comma b belongs to z. So here the value may be finite decimal. Okay, the rational numbers may have the finite decimals. Is the decimal idu, okay, finite decimal or infinite recurring decimals. ಇದನ್ನು ಬರೀತೆ ನೋಡ್ರಿ. Okay, it may be finite. It may have finite decimal or, very important, that is infinite recurring decimals. Now what do you mean by this recurring? ಈಗ ರಿಕರಿಂಗ್ ಅಂದರೆ ಏನಂತ ನೋಡೋಣ. ಇನ್ಫೈನೈಟ್ ಮೀನ್ಸ್ ಯು ಆರ್ ಆಲ್ರೆಡಿ ಅನಂತ ಅಂತ ಗೊತ್ತದ. ರಿಕರಿಂಗ್ ಅಂದರೆ ಏನಂದರೆ ರಿಪೀಟ್ ಆಗುವಂಥದ್ದು. ರಿಪೀಟ್ ಮೀನ್ಸ್ ವಾಟ್? ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 3 ರಿಪೀಟ್ ಆಗುತ್ತೆ ಅಲ್ಲ ರೀ, ಹಾಗೆ ರಿಪೀಟ್ ಆಗುತ್ತಾ ಹೋಗುತ್ತೆ ಟಿಲ್ ಇನ್ಫಿನಿಟಿ. ದಿಸ್ ವಿ ಕಾಲ್ಡ್ ಆಸ್ ಅನ್ ಇನ್ಫೈನೈಟ್ ರಿಕರಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ. ಡೆಸಿಮಲ್ ಅಂದರೆ ಏನು? ಡೆಸಿಮಲ್ ಪಾಯಿಂಟ್ ಆದಮೇಲೆ ಇರೋಂಥ ನಂಬರ್ಸಲ್ಲಿ. ನೀವು ಇನ್ನೊಂದು ಎಕ್ಸಾಂಪಲ್ ಕೂಡ ತೊಗೋಬೋದು. ಏನಪ್ಪ ಅಂದರೆ ನಮಗಿಲ್ಲಿ 0.252525 ನೋಡ್ರಿ, 252525, it is also recurring here. Recurring means what here? That is continuation ಅಥವಾ repetition of the same things here. That we call as an recurring decimals ಅಂತ ಕರಿತೀವಿ. We call as an infinite recurring decimals. This very clear now. Okay, this is all about the rational numbers. Rational numbers denoted by q. Okay, now this in Kannada we call it as an ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ನಾವು ಇದಕ್ಕೆ.
Next we shall start with the irrational numbers. Okay, irrational numbers. Now what do you mean by this irrational number? That we shall see here. Okay, irrational number ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ನಾವು q dash ಅಂತ ಡಿನೋಟ್ ಮಾಡ್ತೀವಿ. irrational number is denoted by q dash here. ಓಕೆ, ಸೊ irrational number ಹೆಂಗೆ ಡಿಫೈನ್ ಮಾಡ್ತೀವಿ? ವಿಚ್ ಆರ್ ನಾಟ್ ರ್ಯಾಷನಲ್ ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ನಾಟ್ ರ್ಯಾಷನಲ್ ನಂಬರ್ಸ್ ದ್ಯಾಟ್ ವಿ ಕಾಲ್ಡ್ ಆನ್ irrational numbers. Numbers which are not rational. Rational numbers, rational, are known as irrational. In Kannada, for irrational we call it an ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ನಾವು ಇದಕ್ಕೆ. ಈಗ ಭಾಳ ಸಿಂಪಲ್ ಅದ. ಓಕೆ, ಇದಕ್ಕೆ ನಾವು ಎಕ್ಸಾಂಪಲ್ಸ್ ಕೊಡ್ಬೋದು. ಏನು ಎಕ್ಸಾಂಪಲ್ಸ್? ಆಲ್ರೆಡಿ ನೀವು 10th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿರ್ತೀರಿ. ಎಕ್ಸಾಂಪಲ್ಸ್ ಏನು ಕರ್ಬೋದು ಅಂದರೆ √2, ಓಕೆ, √3, ಓಕೆ, √5. Okay, these all are nothing but what it is? Examples of the rational numbers. These are all examples of the rational numbers. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. Pi, it is also what it is? It is an example of the irrational number. Pi means what? It is nothing but here 22/7 number. ಇದರ ವ್ಯಾಲ್ಯೂ ಎಷ್ಟಿರುತ್ತೆ ನೋಡ್ರಿ ನಮಗಿಲ್ಲಿ? 3.141 something, so on, 142 something. Okay, it never ends also. ಅಂದರೆ ಏನಂದರೆ ಹಿಯರ್ ವಿ ಆರ್ ಹ್ಯಾವಿಂಗ್ ಅ ಕ್ಲಿಯರ್ ಬಿಟ್ ಲಿಟಲ್ ಬಿಟ್ ಓಕೆ ಸಿಮಿಲಾರಿಟಿ ಬಿಟ್ವೀನ್ ರ್ಯಾಷನಲ್ ಆ್ಯಸ್ ವೆಲ್ ಆಸ್ ಇರ್ರ್ಯಾಷನಲ್. ಏನಪ್ಪ ಅಂದರೆ ಅಲ್ಲಿ ಕೂಡ ನಮಗೇನು ಬಂದಿತ್ತು? ಅಲ್ಲಿ ಫೈನೈಟ್ ಡೆಸಿಮಲ್ ಇರ್ತಿತ್ತು. ಇನ್ ರ್ಯಾಷನಲ್ ನಂಬರ್ ವಿ ಆರ್ ಹ್ಯಾವಿಂಗ್ ಫೈನೈಟ್ ಡೆಸಿಮಲ್ ಆರ್ ಇನ್ಫೈನೈಟ್ ರೆಕರಿಂಗ್ ಡೆಸಿಮಲ್ಸ್. ಆದರೆ ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಇಲ್ಲಿ ನಮಗೆ ಇನ್ಫೈನೈಟ್ ಏನಾಗುತ್ತೆ ನಮಗಲ್ಲಿ? Infinite non-recurring decimals. Okay, that is the only difference between rational and irrational. ಅಲ್ಲಿ ಏನಿರ್ತೈತೆ ನಮಗಲ್ಲಿ ಫೈನೈಟ್, ಓಕೆ, ಇನ್ಫೈನೈಟ್ ರೆಕರಿಂಗ್ ಇರ್ತಿತ್ತು. ಅದರಲ್ಲಿ ಏನಿರ್ತೈತೆ? ನಾನ್ ರೆಕರಿಂಗ್. ನಾವು ವಾಟ್ ಡು ಯು ಮೀನ್ ಬೈ ದಿಸ್ ನಾನ್ ರೆಕರಿಂಗ್ ಏನಪ್ಪ ಅಂದರೆ ಇದೇನು ವ್ಯಾಲ್ಯೂಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ಸ್ ಏನಿರ್ತಲ್ಲ 1, 4, 2 ರಿಪೀಟ್ ಆಗೋದಿಲ್ಲ. ಇಟ್ ವಿಲ್ ಬಿ ಡಿಫ್ರೆಂಟ್ ಓನ್ಲಿ. ಡಿಫ್ರೆಂಟ್ ವ್ಯಾಲ್ಯೂ ನಂಬರ್ಸ್ ಬರ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ನಾನ್ ರಿಕರಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಸಮ್ ಲಿಟಲ್ ಬಿಟ್ ನೋಟ್ಸ್ ಐ ರಿಕ್ವೈರ್ ಟು ಡಿಸ್ಕಸ್ ಹಿಯರ್. ವಾಟ್ ಆರ್ ದೋಸ್? ಲೆಟ್ ಅಸ್ ಅಬ್ಸರ್ವ್ ಹಿಯರ್. ವಿತ್ ದಿಸ್ ರ್ಯಾಷನಲ್ ನಂಬರ್ಸ್, ಓಕೆ, ಈ ರ್ಯಾಷನಲ್ ನಂಬರ್ಸ್ ಜೊತೆಗೆ ನಾವು ಏನು ಬೇಕಾದ ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ √2 + 1, ಓಕೆ, √3 - 4, ಓಕೆ, √3 × √3 ಡಿವೈಡ್ ಬೈ, ಇವೆಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ? ಅಗೇನ್ ವಾಟ್ ಇಟ್ ಈಸ್ ನಥಿಂಗ್ ಬಟ್ ಆನ್ ಇರ್ರ್ಯಾಷನಲ್ ನಂಬರ್ಸ್. ಓಕೆ, ಇದ್ರ ಜೋಡಿ ಏನು ಬೇಕಾದ ಆ್ಯಡ್ ಮಾಡಿದರೆ, ಸಬ್ಸ್ಟ್ರಾಕ್ಟ್ ಮಾಡಿದರೆ, ಡಿವಿಷನ್ ಮಾಡಿದರೆ ಹೊಳ್ಳಿ ನಮಗೇನು ಬರ್ತದೆ? ನಮಗಿಲ್ಲಿ ಇರ್ರ್ಯಾಷನಲ್ ನಂಬರ್ಸೇ ಬರುತ್ತೆ ನಮಗಿಲ್ಲಿ. That is also one important note here. Now let us move on to the last very important set. Okay, last very important set, that is nothing but here real numbers. Okay, number system ಒಳಗೆ ಇದು ಲಾಸ್ಟ್ ಬರುತ್ತೆ ನೀವು 10th ಒಳಗೆ ಕಲ್ತಿದ್ದ ಪ್ರಕಾರ. ಓಕೆ, ರಿಯಲ್ ನಂಬರ್ಸ್. ಇದೊಂದು ರಿಯಲ್ ನಂಬರ್. ಸೊ ರಿಯಲ್ ನಂಬರ್ ಅಂದ್ರೇನು? ಎ ಸೆಟ್ ಆಫ್ ಆಲ್ ನಂಬರ್ಸ್, ಸೆಟ್ ಆಫ್ ಆಲ್ rational and irrational numbers, set of all rational and irrational numbers. Irrational numbers are known to be as real numbers. Okay, set of all rational and irrational. ಈಗ ರ್ಯಾಷನಲ್ ಅಂದ ತಕ್ಷಣ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಐ ಆಮ್ ಟೆಲಿಂಗ್ ಹಿಯರ್ ಓನ್ಲಿ ರ್ಯಾಷನಲ್. ಈಗ ರ್ಯಾಷನಲ್ ಅಂದ ತಕ್ಷಣ ರ್ಯಾಷನಲ್ ಒಳಗಡೆ ನಮಗೆ ಇಂಟಿಜರ್ಸು ಬರುತ್ತೆ,
ಓಕೆ, ನ್ಯಾಚುರಲ್ ನಂಬರ್ಸು ಬರುತ್ತೆ ಇಲ್ಲಿ. ಓಕೆ, ಇನ್ ದ ರ್ಯಾಷನಲ್ ಐ ವಿಲ್ ಗೆಟ್ ಬೋತ್ ಇಂಟೀಜರ್ಸ್ ಆ್ಯಸ್ ವೆಲ್ ಆಸ್ ನ್ಯಾಚುರಲ್ ನಂಬರ್ಸ್. ಓಕೆ, ಅದು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರಿಯಲ್ ನಂಬರ್ಸನ್ನು ನಾವು ಕ್ಯಾಲ್ಕುಲೇಟರ್ ಆರ್ ಅಂತ ಡಿನೋಟ್ ಮಾಡ್ತೀವಿ. ವಿ ಡಿನೋಟ್ ಆರ್ ಬೈ ರಿಯಲ್ ನಂಬರ್ಸ್. ವಿ ಡಿನೋಟ್ ಆರ್ ಎಸ್ ಸಮ್ ಆಫ್ ದ ಟೆಕ್ಸ್ಟ್ ಬುಕ್ಸ್ ಇಲ್ಲಿ ಡಬಲ್ ಲೈನ್ ಹೇಳ್ತಿರ್ತಾರೆ ಅಷ್ಟೇ. ದಟ್ ಈಸ್ ಆಲ್ಸೋ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಅರ್ಥ ಇಲ್ಲಿ. ಓಕೆ, ಈಗ ಇವೆಲ್ಲದಕ್ಕೂ ಏನೇನು ವ್ಯತ್ಯಾಸದ ಅಂತ ನೋಡೋಣ. ಯಾವ ವ್ಯತ್ಯಾಸಪ್ಪ ಅಂದರೆ, ಈಗ ನ್ಯಾಚುರಲ್ ನಂಬರ್ಸ್ನ ಡಿಸ್ಕಷನ್ ಮಾಡಿವಿ. ಓಕೆ, ನ್ಯಾಚುರಲ್ ನಂಬರ್ಸ್ ಡಿಸ್ಕಷನ್ ಮಾಡಿವಿ. ನ್ಯಾಚುರಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎನ್. ನ್ಯಾಚುರಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎನ್. ನ್ಯಾಚುರಲ್ ನಂಬರ್ಸ್ ಅಂದ್ರೇನು? ಕೌಂಟಿಂಗ್ ನಂಬರ್ಸ್ 1 2 3 4 ಸೊ ಆನ್. ಓಕೆ, ಇದು ನ್ಯಾಚುರಲ್ ನಂಬರ್ಸ್ ಆಯಿತು. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೀವಿ ನಾವು? ಇಂಟೀಜರ್ಸ್ ಅಂತ ಡಿನೋಟ್ ಮಾಡಿವಿ. ಇಂಟೀಜರ್ಸ್ ಹೆಂಗೆ ಡಿನೋಟ್ ಮಾಡ್ತೀವಿ? ಝೆಡ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಇಂಟೀಜರ್ಸ್ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀವಿ ನಾವಿಲ್ಲಿ? -∞ to -3 -2 -1 0 1 2 3 ಆ್ಯಂಡ್ ಸೊ ಆನ್. ದೀಸ್ ಆರ್ ಆಲ್ ನಂಬರ್ ನಥಿಂಗ್ ಬಟ್ ಇಂಟೀಜರ್ಸ್. ಇಲ್ಲಿ ಮತ್ತೊಂದು ನಂಬರ್ ಸಿಸ್ಟಮ್ ಬರುತ್ತೆ. ಯಾವುದಪ್ಪ ಅಂದರೆ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ including 0. Whole numbers is denoted by capital W. W is equal to 0 1 2 3 so on. Natural numbers including 0 ಅದಕ್ಕೆ ನಾವೇನು ಕರಿತೀವಿ ಅಂದರೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಂಟೀಜರ್ಸ್ ಆಯಿತು. ಆಮೇಲೆ ಏನು ಡಿಸ್ಕಸ್ ಮಾಡಿವಿ ನಾವಿಲ್ಲಿ? ಇಂಟೀಜರ್ಸ್ ಆದಮೇಲೆ ರ್ಯಾಷನಲ್ ನಂಬರ್ಸ್ ಅಂತ ಡಿಸ್ಕಷನ್ ಮಾಡಿವಿ. ರ್ಯಾಷನಲ್ ನಂಬರ್ಸ್ ಡಿನೋಟೆಡ್ ಬೈ ಕ್ಯೂ. ರ್ಯಾಷನಲ್ ನಂಬರ್ಸ್ ಡಿನೋಟೆಡ್ ಬೈ ಕ್ಯೂ. ಕ್ಯೂ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀವಿ ನಾವು? ಕ್ಯೂ ಈಕ್ವಲ್ ಟು A by B where A, B belongs to what it is? Z. ಇಲ್ಲಿ Z ಅಂದರೆ ಏನದಪ್ಪ ಇಲ್ಲಿ? Z means here ಇಂಟಿಜರ್ಸ್. ಇವು ಎಲ್ಲದರ ನಡು ಏನೇನೋ ಒಂದು ಕನೆಕ್ಷನ್ ಅದ. ಓಕೆ, ಈಚ್ ಎವ್ರಿ ಒನ್ ನ್ಯಾಚುರಲ್ ನಂಬರ್, ಇಂಟಿಜರ್ಸ್ ಆ್ಯಂಡ್ ರ್ಯಾಷನಲ್ ಈಸ್ ಹ್ಯಾವಿಂಗ್ ಅ ಕನೆಕ್ಷನ್ ಬಿಟ್ವೀನ್ ದಮ್. ನಾವು ವಾಟ್ ಆ್ಯಕ್ಚುಲಿ ದ್ಯಾಟ್ ಕನೆಕ್ಷನ್ ಈಸ್, ದ್ಯಾಟ್ ವಿ ಶಾಲ್ ಡಿಸ್ಕಸ್. ಓಕೆ, ನಾವು ಹಿಯರ್ 1 2 3 4 ಕೌಂಟಿಂಗ್ ನಂಬರ್ಸ್. ಹಿಯರ್ ಆಲ್ಸೋ 1 2 3 4 ಕೌಂಟಿಂಗ್ ನಂಬರ್ಸ್. ಅಂದರೆ ಏನಪ್ಪ ಅಂದರೆ, ಸೊ ನ್ಯಾಚುರಲ್ ನಂಬರ್ ಅನ್ನೋದು ಝೆಡ್ ಒಳಗಿರ್ತದ ಅಂತ ಅರ್ಥ ಇಲ್ಲಿ. ಓಕೆ, ನ್ಯಾಚುರಲ್ ನಂಬರ್ ಈಸ್ ಇನ್ಕ್ಲೂಡೆಡ್ ಇನ್ ಝೆಡ್ ಅಂತ ಅರ್ಥ ಇಲ್ಲಿ. ಓಕೆ, ಇದಕ್ಕೆ ಏನು ಅರ್ಥ ಕರಿತೀವಿ? ಸಬ್ಸೆಟ್ ಅಂತ ಕರಿತೀವಿ. ಇದನ್ನು ಆಮೇಲೆ ಡಿಸ್ಕಷನ್ ಮಾಡುವ. ಇದಕ್ಕೆ ಏನರ್ಥ ಸದ್ಯಕ್ಕೆ ಜಸ್ಟ್ ಫಾರ್ ದ ರೈಟ್ ನಾವು included in. N is included in. N is a part of Z ಅಂತ ಕರೀನು ಅಷ್ಟೇ. ಓಕೆ, ನಾವು ಹಿಯರ್ ವಿ ಆರ್ ಹ್ಯಾವಿಂಗ್ ದಿಸ್ ಪಾರ್ಟ್. ಸಿಮಿಲರ್ಲಿ ಕ್ಯೂ. ಕ್ಯೂ ಅಂದರೆ ಎಕ್ಸಾಂಪಲ್ ನಾವು ಹೆಂಗೆ ಕೊಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ -3/1 ಅಂತ ಕೊಡ್ಬೋದು. ರ್ಯಾಷನಲ್ ನಂಬರ್ಸ್ -3/1 ಅಂದರೆ ಇದು ಕೂಡ ರ್ಯಾಷನಲ್ ನಂಬರು ಹೌದು, ಇಂಟಿಜರ್ಸು ಹೌದು. ಯಾಕಂದರೆ -3/1 ದ ವ್ಯಾಲ್ಯೂ ವಿಲ್ ಬಿ -3 ಓನ್ಲಿ. ಫಾರ್ ಎನಿ ರ್ಯಾಷನಲ್ ನಂಬರ್, ಯಾವ್ದು ಬೇಕಾದ್ರೆ ರ್ಯಾಷನಲ್ ನಂಬರ್ ತೊಗೊಂಡ್ರೆ ಡಿವೈಡ್ ಬೈ 1 ಮಾಡ್ಕೊಂಡ್ರೆ ಅದೇ ನಂಬರ್ ಬರುತ್ತೆ. ದಟ್ ಮೀನ್ಸ್ ಹಿಯರ್ ಆಲ್ ದೀಸ್ ನಂಬರ್ಸ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ 0 ಹಿಯರ್. ಓಕೆ, ಫಾರ್ ಎಕ್ಸಾಂಪಲ್ 0/1 ಇಟ್ ಈಸ್ ಆಲ್ಸೋ ದ ವ್ಯಾಲ್ಯೂ ಇಸ್ 0. ಓಕೆ, 0/1 is 0, but 0/0 will be not be 0 here. That is wrong here. 0/0 ಅಂದರೆ not defined ಆಗುತ್ತೆ. ಓಕೆ, ಸೊ ಹಿಯರ್ 0/0 not defined. Okay, 0/0 is not defined in mathematics. Okay, and any number divided by 0, for example 2/0 1/0 ಇವೆಲ್ಲ ಏನು ಕರಿತೀವಿ ನಾವು? ನಾಟ್ ಡಿಫೈನ್ಡ್. ದೀಸ್ ಆರ್ ನಥಿಂಗ್ ಬಟ್ ವಾಟ್? ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ರೀತಿ ಡೆಫಿನೇಷನ್ ಇರೋದಿಲ್ಲ ಇದಕ್ಕೆ. ನಾವು ಕಮ್ ಬ್ಯಾಕ್ ಟು ಅವರ್ ಡಿಸ್ಕಷನ್. ಈಗ ಜಸ್ಟ್ ಹೇಳಿದ ತಕ್ಷಣ ಎನಿ ನಂಬರ್ಸ್, ಓಕೆ, ವಿ ಕ್ಯಾನ್ ಟೇಕ್ ಎನಿ ಇಂಟೀಜರ್ ದಟ್ ಅಗೇನ್ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ರ್ಯಾಷನಲ್ ನಂಬರ್ಸ್. ಈ ಝೆಡ್ ಅನ್ನೋದು ರ್ಯಾಷನಲ್ ನಂಬರ್ ಒಳಗೆ ಇರ್ತದ ಅಂತ ಅರ್ಥ ಇಲ್ಲಿ. ದಟ್ ಮೀನ್ಸ್ ಐ ಕ್ಯಾನ್ ಡಿನೋಟ್ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾನರ್. ಇದು ನೋಟೇಷನ್ ಅದು ಝೆಡ್ ಈಸ್ ಇನ್ಕ್ಲೂಡೆಡ್ ಇನ್ ಕ್ಯೂ ಅಂತ ಅರ್ಥ ಇಲ್ಲಿ. ಓಕೆ, ಇದೊಂದು ಪಾರ್ಟ್ ಆಯಿತು. ಈಗ ಲಾಸ್ಟಿಗೆ ಏನು ಬರ್ತದಪ್ಪ ಅಂದರೆ ರಿಯಲ್ ನಂಬರ್ಸ್ ಅಂತ ಬರುತ್ತೆ. ಓಕೆ, ಅಟ್ ಲಾಸ್ಟ್ ವಾಟ್ ವಿ ಗೆಟ್ ಹಿಯರ್? ದ ರಿಯಲ್ ನಂಬರ್ಸ್. ಈಗ ರಿಯಲ್ ನಂಬರ್ಸ್ ಅಂದರೆ ಹೆಂಗೆ ಡಿಫೈನ್ ಮಾಡಿದೆ ನಾವು ಇಲ್ಲಿ? ಕ್ಯೂ ಅಂದ್ರೇನು? ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಕ್ಯೂ ಡ್ಯಾಶ್ ಅಂದ್ರೇನು? ಕ್ಯೂ ಡ್ಯಾಶ್ ಮೀನ್ಸ್ ಹಿಯರ್ ದಟ್ ಈಸ್ ಇರ್ರ್ಯಾಷನಲ್ ನಂಬರ್ಸ್. ಕ್ಯೂ ಡ್ಯಾಶ್ ಇಟ್ ಈಸ್ ನಥಿಂಗ್ ಬಟ್ ಹಿಯರ್ ಇರ್ರ್ಯಾಷನಲ್ ನಂಬರ್ಸ್. ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಹೆಂಗೆ ಡಿಫಿನೇಷನ್ ಕೊಡ್ಬೋದು? ಓಕೆ, ಅಂದರೆ ಎಕ್ಸಾಂಪಲ್ಸ್ ಏನು ಕೊಡ್ಬೋದಪ್ಪ ಅಂದರೆ ನಾವಿಲ್ಲಿ ದಟ್ ಈಸ್ √2 π ಇವಕ್ಕೆಲ್ಲ ಏನು ಕರಿತೀವಿ ನಾವು? ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಆದರೆ ಒಂದು ಮಾತು, ಝೆಡ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಕ್ಯೂ ಡ್ಯಾಶ್. ಝೆಡ್ ಅನ್ನೋದು ಕ್ಯೂ ಡ್ಯಾಶ್ ಒಳಗೆ ಇರೋದಿಲ್ಲ. ಆದರೆ ಕ್ಯೂ ಅನ್ನೋದು ಬೇರೆ, ಕ್ಯೂ ಡ್ಯಾಶ್ ಅನ್ನೋದು ಬೇರೆ. ರ್ಯಾಷನಲ್ ನಂಬರ್, ಇದು ಇರ್ರ್ಯಾಷನಲ್ ನಂಬರ್ಸ್. ಬಟ್ ದೀಸ್ ಟೂ ಟುಗೆದರ್, ಇವೆರಡೂ ಸೇರಿ ಏನಿರ್ತದೆ ನಮಗಿಲ್ಲಿ ರಿಯಲ್ ನಂಬರ್ಸ್ ಒಳಗಡೆ ಬರ್ತದೆ. ದೀಸ್ ಟು ಟುಗೆದರ್ ಕಮ್ಸ್ ಇನ್
real number. These two together, okay, that means according to definition of the real number, it is a set of all numbers which includes rational as well as irrational numbers, which includes rational and irrational numbers ಅಂತ ಹೇಳಿ. ಅಂದ್ರೆ ಏನು, these together includes in the real numbers ಅಂತ ಅರ್ಥದಲ್ಲಿ. these two numbers consist includes in ರಿಯಲ್ ನಂಬರ್ಸ್ ಅಂತ ಅರ್ಥದಲ್ಲಿ. ಅಂದರೆ ಇಲ್ಲಿ ಟುಗೆದರ್ ಆಗಿ ಎಲ್ಲ ಸೇರಿ ನಮಗೊಂದು ಎಕ್ಸಾಂಪಲ್ ಸಿಗುತ್ತೆ. ಏನಪ್ಪ ಅಂದರೆ, okay, what means here, that is a very very simple topic, that is connection between all these things, connection between all the numbers. What are those? First of all, natural numbers. Okay, natural numbers are included ಅಂದ್ರೇನು, ನ್ಯಾಚುರಲ್ ನಂಬರ್ಸ್ ಝೆಡ್ ಒಳಗೆ ಇರ್ತೈತಿ ಅಂತ ಅರ್ಥಲಿ. ಓಕೆ, ನ್ಯಾಚುರಲ್ ನಂಬರ್ಸ್ ಝೆಡ್ ಒಳಗೆ ಇರ್ತದೆ. ಝೆಡ್ ಅನ್ನೋದು ಏನದ ನಮಗಿಲ್ಲಿ, ಇಟ್ ಇನ್ಕ್ಲೂಡ್ಸ್ ಇನ್ ರ್ಯಾಷನಲ್ ನಂಬರ್ಸ್, ದಟ್ ಇಸ್ ಕ್ಯೂ ಆ್ಯಂಡ್ ಕ್ಯೂ ಡ್ಯಾಶ್ ಟುಗೆದರ್. These two together included in real numbers ಅಂತ ಅರ್ಥದಲ್ಲಿ. ಟುಗೆದರ್ ಆರ್ ಇನ್ಕ್ಲೂಡೆಡ್ ಇನ್ ರಿಯಲ್ ನಂಬರ್ಸ್. ಓಕೆ ಡಿಯರ್ ಫ್ರೆಂಡ್ಸ್, ನಾವು ಇಲ್ಲಿವರೆಗೆ ಏನು ಕಲ್ತೀವಪ್ಪ ಅಂದರೆ ನಂಬರ್ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಶಲ್ ಡಿಸ್ಕಸ್ ಅಬೌಟ್ ದಿ ಅರ್ಥಮೆಟಿಕ್ ಆಪರೇಷನ್ಸ್, okay, and little bit about the algebraic part over there. Okay dear friends, that is enough for this particular class. Thank you.